ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ನೀರು ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ನಮ್ಮ ಜೀವನದಲ್ಲಿ ಅನ್ನೋದನ್ನು ಸವಿವರವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ತಾಯಿ ಗರ್ಭದಿಂದ ಜನನ ಆದ ನಂತರ ಕೊನೆ ಉಸಿರಿರೋವರೆಗೂ, ಕೊನೆ ಕ್ಷಣ, ಕೊನೆ ಗಳಿಗೆವರೆಗೂ ನೀರು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಆದ್ದರಿಂದ ನಮ್ಮ ಜೀವನವನ್ನು ಸಮತೋಲನದಲ್ಲಿಡಲು ನೀರು ಅತಿ ಅವಶ್ಯಕ. ಆಯುರ್ವೇದದಲ್ಲಿ ವಾಗ್ಭಟಾಚಾರ್ಯರು ಅಷ್ಟಾಂಗ ಸಂಗ್ರಹದಲ್ಲಿ ಪಾನೀಯಂ ಪ್ರಾಣಿನಾಂ ಪ್ರಾಣಃ ವಿಶ್ವಮೇವಂ ಚ ತನ್ಮಯಂ ನಾಹಿ ತೋಯಾದ್ವಿನಾ ದುರುತ್ತಿ ಸ್ವಸ್ಥಸ್ಯ ವ್ಯಾಧಿತಸ್ಯ ಚ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಶ್ಲೋಕದ ಅರ್ಥ, ಪಾನೀಯಂ ಪ್ರಾಣಿನಾಂ ಪ್ರಾಣ, ಈ ಭೂಮಂಡಲದಲ್ಲಿ, ಈ ವಿಶ್ವದಲ್ಲಿ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಮಾನವ ಪ್ರತಿಯೊಬ್ಬರಿಗೂ ನೀರು ಪ್ರಾಣವಾಗಿ ಕೆಲಸ ಮಾಡ್ತದೆ, ಒಂದು ಅಮೃತವಾಗಿ ಕೆಲಸ ಮಾಡ್ತದೆ. ಪಾನೀಯಂ ಪ್ರಾಣಿನಾಂ ಪ್ರಾಣ ವಿಶ್ವಮೇವಂ ಚ ತನ್ಮಯಂ, ಇಡೀ ವಿಶ್ವವೇ ಜಲಮಯವಾಗಿದೆ. ನಾಹಿ ತೋಯಾದ್ವಿನಾದೃತಿ ಸ್ವಸ್ಥಸ್ಯ ವ್ಯಾಧಿತಸ್ಯ ಚ ಅಂತಂದರೆ, ಆರೋಗ್ಯವಂತನಾದ ಮನುಷ್ಯನಲ್ಲೂ ನೀರು ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಹಾಗೂ ರೋಗಿ ವ್ಯಾಧಿತಸ್ಯ ಚ ಅಂತಂದರೆ, ರೋಗಿ ಎಲ್ಲೋ ನೀರು ಒಂದು ಔಷಧವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ನೀರಿಲ್ದಲೇ ಬದುಕೇ ಇಲ್ಲ. ನೀವು ನೋಡಿರಬಹುದು, ಕೇಳಿರಬಹುದು, ಯಾವುದೇ ಒಬ್ಬ ಮನುಷ್ಯ ತನ್ನ ಕೊನೆಯ ಕ್ಷಣದಲ್ಲಿ, ಕೊನೆ ಗಳಿಗೆಯಲ್ಲಿ ಇನ್ನೇನು ಅವರು ಸಾಯ್ತಾ ಇದ್ದಾನೆ, ಕೊನೆಯ ಕ್ಷಣದಲ್ಲಿ ಇದ್ದಾನೆ ಅಂತ ಸಂದರ್ಭದಲ್ಲಿ ಬಾಯಿಗೆ ನೀರು ಬಿಡಿ ಅಂತ ಹೇಳ್ತಾರೆ, ಬಾಯಿಗೆ ಗಂಗಾ ಜಲ ಹಾಕಿ ಅಂತ ಹೇಳ್ತಾರೆ. ಯಾರುವೇ ಬಾಯಿಗೆ ಊಟ ಮಾಡಿಸಿ, ಅದು ಉಪಹಾರ ಕೊಡಿ ಅಂತ ಯಾರೂ ಹೇಳೋದಿಲ್ಲ. ಆದ್ದರಿಂದ ನೀರಿನ ಮಹತ್ವ ಏನು, ನೀರು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕವಾಗಿದೆ, ನಮ್ಮ ಜೀವನವನ್ನು ಸಮತೋಲನದಲ್ಲಿಡಲು ನೀರು ಎಷ್ಟು ಮುಖ್ಯ, ನಾವು ಪ್ರತಿನಿತ್ಯ ಎಷ್ಟು ನೀರು ಕುಡಿಬೇಕು, ನೀರು ಕುಡಿಯೋದೇನಾದರೂ ಕಮ್ಮಿ ಆದರೆ, ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದರೆ ಯಾವ ಚಿಹ್ನೆ ಲಕ್ಷಣಗಳು ಕಾಣಿಸ್ಕೊಳ್ತದೆ, ಹಾಗೂ ಇದನ್ನು ಯಾವ ರೀತಿ ನಾವೇ ಪರೀಕ್ಷೆ ಮಾಡ್ಕೋಬಹುದು, ಹಾಗೂ ಎಷ್ಟು ನೀರು ಕುಡಿಬೇಕು, ಯಾವಾಗ ನೀರು ಕುಡಿಬೇಕು, ಈ ಎಲ್ಲ ಒಂದು ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೀರು ನಮಗೆ ಪ್ರತಿನಿತ್ಯ ಆರೋಗ್ಯವಂತನಾದ ಮನುಷ್ಯನಲ್ಲಿ 8 ರಿಂದ 10 ಗ್ಲಾಸ್ ನೀರು ಕುಡಿಲೇಬೇಕಾಗ್ತದೆ. ನಮ್ಮ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಲು ನೀರು ಅತ್ಯವಶ್ಯಕವಾಗಿದೆ. ಮಲಬದ್ಧತೆ ನಿವಾರಣೆ ಮಾಡಲು ಅವಶ್ಯಕವಾಗಿದೆ. ದೇಹದಲ್ಲಿ ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ಆಗೋದಕ್ಕೆ ನೀರು ಪ್ರಮುಖ ಪಾತ್ರ ವಹಿಸ್ತದೆ. ಅಂಗಾಂಗಗಳಲ್ಲಿ ಒಂದು ಶಕ್ತಿಯನ್ನು ವೃದ್ಧಿಸಲು ನೀರು ಪ್ರಮುಖ ಪಾತ್ರ ವಹಿಸ್ತದೆ. ನಮಗೆ ನೀರೇ ಒಂದು ಬಲವನ್ನು ಕೊಡ್ತದೆ. ಆದ್ದರಿಂದ ನಾವು ನೀರನ್ನ ಕುಡಿಬೇಕಾಗ್ತದೆ. ಈಗ ನೀರು ಏನಾದರೂ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಯಿತು ಅಂತಂದರೆ ಡಿಹೈಡ್ರೇಷನ್ ಅಂತ ಹೇಳ್ತಾರೆ, ಅಂದರೆ ನಿರ್ಜಲೀಕರಣ. ಡಿಹೈಡ್ರೇಷನ್ ಆದಾಗ ಬಾಯಿ ಒಣಗೋದು, ಸುಸ್ತಾಗೋದು, ತಲೆ ಸುತ್ತು ಬರೋದು, ಕಣ್ಗತ್ಲು ಬರೋದು, ಕೈಕಾಲು ಬಳಲೋದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಹಾಗಾದರೆ ಈ ಒಂದು ನೀರು ನಮ್ಮ ದೇಹಕ್ಕೆ ಕಡಿಮೆ ಆಗಿದೆ ಅನ್ನೋದನ್ನು ಯಾವ ರೀತಿ ನಾವು ತಿಳ್ಕೊಬೇಕು ಅಂತಂದರೆ, ಸ್ಕಿನ್ ಪಿಂಚ್ ಟೆಸ್ಟ್ ಅಂತ ಇದೆ. ಅಂತಂದರೆ ಇದು ನೀವೇ ಮಾಡ್ಕೋಬೋದು, ಇದಕ್ಕೆ ಯಾವುದು ಖರ್ಚಾಗೋದಿಲ್ಲ. ನೀವು ಪರೀಕ್ಷೆ ಮಾಡಿಕೊಂಡು ನಿಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದೆಯೋ ಇಲ್ಲವೋ ಅಂತ ತಿಳ್ಕೊಂಡು ನೀವೇ ಅದಕ್ಕೆ ಪರಿಹಾರ ಕಂಡ್ಕೋಬೋದು. ಅದನ್ನೇನು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಸ್ಕಿನ್ ಪಿಂಚ್ ಟೆಸ್ಟ್ ಅಂತ ಕರೀತಾರೆ. ನಿಮ್ಮ ಎಡಗೈನ ಇದೇ ರೀತಿ ಇಟ್ಕೊಂಡು ನಿಮ್ಮ ಎಡಗೈ ಮೇಲಿನ ಚರ್ಮವನ್ನು ಹಿಂಗೆತ್ತಿ ತಕ್ಷಣ ಬಿಡಬೇಕಾಗ್ತದೆ. ಈ ರೀತಿ ಬಿಟ್ಟಾಗ ಆ ಒಂದು ಚರ್ಮ 2 ಸೆಕೆಂಡ್ ಒಳಗಡೆ ಫ್ಲ್ಯಾಟ್ ಆಯಿತು ಅಂತಂದರೆ ನೀರಿನ ಅಂಶ ಸರಿಯಾಗಿದೆ, ದೇಹದಲ್ಲಿ ಸಮತೋಲನದಲ್ಲಿದೆ ಅಂತ ಅರ್ಥ. ನೀವು ಆ ಥರ ಚರ್ಮ ಎತ್ತಿ ಹಿಂಗೆ ಬಿಟ್ಟಾಗ ಅದು 5 ಸೆಕೆಂಡ್ಗಿಂತನೂ ಜಾಸ್ತಿ ಆಯಿತು ಅಂತಂದರೆ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದೆ, ನೀವು ಹೆಚ್ಚು ನೀರು ಕುಡಿಬೇಕಾಗ್ತದೆ ಅಂತ ಇದು ಒಂದು ಸೂಚನೆ. ಆದ್ದರಿಂದ ಈ ಒಂದು ಟೆಸ್ಟನ್ನು ಮಾಡಿಕೊಂಡು ನೀವು ಅಗತ್ಯವಾಗಿ ಎಷ್ಟು ನೀರು ಕುಡಿಬೇಕೋ ಅಷ್ಟು ನೀರನ್ನ ನೀವು
ಕುಡಿಲೇಬೇಕಾಗ್ತದೆ. ಹಾಗೂ ಆಚಾರ್ಯ ಚಾಣಕ್ಯರು ನೀರಿನ ಮಹತ್ವವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ಈ ಕೆಲವೊಬ್ಬರು ಬರ್ತಾರೆ, ಡಾಕ್ಟ್ರೇ ನೀರು ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ಬೆಳಗ್ಗೆ ಕುಡಿಬೇಕು, ಮಧ್ಯಾಹ್ನನೋ ಅಥವಾ ಸಾಯಂಕಾಲ ರಾತ್ರಿ ಯಾವಾಗ ಕುಡಿಬೇಕಾಗ್ತದೆ ನೀರು, ಊಟಕ್ಕಿಂತ ಮುಂಚೆ ಕುಡಿಬೇಕು, ಊಟದ ಜೊತೆ ಕುಡಿಬೇಕು, ಊಟ ಆದಮೇಲೆ ಕುಡಿಬೇಕು, ಗೊಂದಲದಲ್ಲಿರ್ತಾರೆ. ಇದಕ್ಕೆ ಆಚಾರ್ಯ ಚಾಣಕ್ಯರು ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಜೀರ್ಣೇ ಭೇಷಜಂ ವಾರಿ, ಜೀರ್ಣೇ ವಾರಿ ಬಲಪ್ರದಂ, ಭೋಜನೇ ಚ ಅಮೃತಂ ವಾರಿ, ಭೋಜನಾಂತೆ ವಿಷಪ್ರದಂ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಅಜೀರ್ಣ ಆಗಿದ್ದ ಸಂದರ್ಭದಲ್ಲಿ, ಆಹಾರ ಜೀರ್ಣವಾಗದಲ್ಲೇ ಇದ್ದ ಸಂದರ್ಭದಲ್ಲಿ, ಆ ಆಹಾರ ಬಾಯಿಯ ಮುಖಾಂತರ ವಾಂತಿ ಮುಖಾಂತರನೂ ಈಚೆ ಬಂದಿರೋದಿಲ್ಲ, ಮಲದ ಮುಖಾಂತರನೂ ಹೊರಗಡೆ ಹೋಗಿರೋದಿಲ್ಲ, ಹೊಟ್ಟೆಲೇ ಇರತಕ್ಕಂತಹ ಸಂದರ್ಭದಲ್ಲಿ ಅದು ವಿಷವಾಗಿ ಪರಿವರ್ತನೆಯಾಗುತ್ತದೆ. ಆ ಹೊಟ್ಟೆ ನೋವು, ಹೊಟ್ಟೆ ಉಬ್ರ, ಮಲಬದ್ಧತೆ ಈ ಎಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಜೀರ್ಣೇ ಭೇಷಜ ವಾರಿ, ಆದ್ದರಿಂದ ಅಜೀರ್ಣ ಇದ್ದ ಸಂದರ್ಭದಲ್ಲಿ ಭೇಷಜ ಅಂದರೆ ಔಷಧಿ, ವಾರಿ ಅಂತಂದರೆ ನೀರಿಗೆ ಪರ್ಯಾಯ ಪದ. ಅಜೀರ್ಣದಲ್ಲಿ ನೀರು ಔಷಧಿಯಾಗಿ ಕೆಲಸ ಮಾಡ್ತದೆ. ಅಜೀರ್ಣೇ ಭೇಷಜಂ ವಾರಿ, ಜೀರ್ಣೇ ವಾರಿ ಬಲಪ್ರದಂ ಅಂದರೆ ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿದೆಯೋ ಅವರು ಹೆಚ್ಚು ನೀರು ಕುಡಿದ್ರೆ ಅದು ದೇಹಕ್ಕೆ ಬಲವನ್ನು ಕೊಡುತ್ತದೆ. ಹಾಗೂ ಭೋಜನೇ ಚ ಅಮೃತಂ ವಾರಿ, ಆಹಾರ ಅಥವಾ ಭೋಜನ ಮಾಡಬೇಕಾದ್ರೆ ನೀವು ನೀರು ಕುಡಿದ್ರೆ ಅದು ಅಮೃತವಾಗಿ ಕೆಲಸ ಮಾಡ್ತದೆ. ಹಾಗೂ ಭೋಜನಾಂತೆ ವಿಷಪ್ರದಂ ಅಂತಂದರೆ ಭೋಜನ ಆದ ನಂತರ, ಊಟ ಮಾಡಿದ ನಂತರ ತಕ್ಷಣ ನೀವು ಕುಡಿಯೋದ್ರಿಂದ ಇದು ವಿಷವಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ನೀರನ್ನು ಯಾವಾಗಲೂ ಈ ರೀತಿ ನೀವು ಸೇವನೆ ಮಾಡಬೇಕಾಗ್ತದೆ. ಊಟಕ್ಕಿಂತ ಊಟ ಮಾಡಬೇಕಾದ್ರೆ, ಹಾಗೂ ಅಜೀರ್ಣ ಸಂದರ್ಭದಲ್ಲಿ, ಹಾಗೂ ಜೀರ್ಣಶಕ್ತಿ ಚೆನ್ನಾಗಿರೋ ಸಂದರ್ಭದಲ್ಲೂ ನೀರನ್ನು ಸೇವನೆ ಮಾಡಬೇಕಾಗ್ತದೆ. ಪ್ರತಿನಿತ್ಯ 8 ರಿಂದ 10 ಗ್ಲಾಸ್ ನೀರು ಕುಡಿಬೇಕಾಗ್ತದೆ. ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ತುಂಬಾ ಸಹಾಯಕವಾಗಿರತಕ್ಕಂಥ ಈ ಒಂದು ಪಾನೀಯವನ್ನು ಅಮೃತ ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ಪಶು ಪಕ್ಷಿ ಪ್ರಾಣಿಗಳು ನೋಡಿರಬಹುದು, ಅವಕ್ಕೆ ಬಾಯಾರಿಕೆ ಹಾಕಿದ್ದಾಗ ಕೆಲವೊಬ್ಬರು ಏನು ಮಾಡ್ತಾರೆ, ಮನೆ ಮೇಲೆ ಅಥವಾ ಈ ಒಂದು ಮರಗಳಲ್ಲಿ ಒಂದು ಬಟ್ಲು ಥರ ಮಾಡಿಬಿಟ್ಟು ಅಥವಾ ಮೇನೆಲ್ಲ ಇಟ್ಟು ನೀರನ್ನು ಇಡ್ತಾರೆ. ಆ ನೀರು ನಮ್ಮ ದೇಹಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಒಂದು ಅಮೃತ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೀರಿನ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.